ಶ್ರೀರಾಮ ಲಲ್ಲನ ವಿಗ್ರಹವನ್ನ ಕೆತ್ತಿರುವಂತಹ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅಯೋಧ್ಯೆ ಬಾಲರಾಮನನ್ನ ಕೆತ್ತಿರುವಂತಹ ಶಿಲ್ಪಿಯ ಸ್ವಾಗತಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಂಜೆ 5:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಅರುಣ್ ಯೋಗಿರಾಜ್ ಅವರು ಆಗಮಿಸಲಿದ್ದಾರೆ. ಅಯೋಧ್ಯೆಯಿಂದ ಬೆಂಗಳೂರಿಗೆ ಅವರು ಬರಲಿದ್ದಾರೆ. ಅರುಣ್ ಯೋಗಿರಾಜ್ ಅವರಿಗೆ ಭವ್ಯ ಸ್ವಾಗತವನ್ನ ಮುಖಂಡರು ಕೋರಲಿದ್ದಾರೆ. ಹಿಂದೂ ಸಮಾಜದ ಮುಖಂಡರು ಪ್ರಮುಖರಿಂದ ಅವರಿಗೆ ಅದ್ದೂರಿ ಸ್ವಾಗತ ಅಂತೂ ಸಿಕ್ಕೇ ಸಿಗುತ್ತೆ. ಸುಮಾರು 6-7 ತಿಂಗಳುಗಳ ಕಾಲ ಅಯೋಧ್ಯೆಯಲ್ಲಿ ಅವರು ನೆಲೆಸಿದ್ರು. ಶ್ರೀರಾಮ ಲಲ್ಲನ ಮೂರ್ತಿಯನ್ನ ಕೆತ್ತಿರುವಂತಹ ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸಂಜೆ 5:30ರ ಸುಮಾರಿಗೆ ಅವರು ಬೆಂಗಳೂರು ಏರ್ಪೋರ್ಟ್ಗೆ ಬಂದು ಇಳಿಯಲಿದ್ದಾರೆ. ಅವರಿಗೆ ಅದ್ದೂರಿಯ ಆದಂತಹ ಒಂದು ಸ್ವಾಗತವನ್ನ ಕೋರುವಂತಹ ನಿಟ್ಟಿನಲ್ಲಿ ಹಿಂದೂ ಸಮಾಜದ ಮುಖಂಡರು ಪ್ರಮುಖರು ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ಧನ್ಯತಾ ಭಾವ ಅವರಲ್ಲಿದೆ. ಅವರು ಸಾಕಷ್ಟು ಸಮಯದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ಭೂಮಿಯಲ್ಲಿ ಅಥವಾ ಈ ಪ್ರಪಂಚದಲ್ಲೇ ತುಂಬಾ ಅದೃಷ್ಟಶಾಲಿ ವ್ಯಕ್ತಿ ನಾನೇ ಅಂತ. ಅವರು ಕೆತ್ತಿರುವಂತಹ ಶ್ರೀರಾಮ ಲಲ್ಲನ ವಿಗ್ರಹ ಈಗ ಅಯೋಧ್ಯೆಯ ಭವ್ಯ ದಿವ್ಯ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಶ್ರೀರಾಮ ಲಲ್ಲನ ವಿಗ್ರಹವನ್ನ ಕೆತ್ತಿರುವಂತಹ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅಯೋಧ್ಯೆ ಬಾಲರಾಮನನ್ನ ಕೆತ್ತಿರುವಂತಹ ಶಿಲ್ಪಿಯ ಸ್ವಾಗತಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಂಜೆ 5:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಅರುಣ್ ಯೋಗಿರಾಜ್ ಅವರು ಆಗಮಿಸಲಿದ್ದಾರೆ. ಅಯೋಧ್ಯೆಯಿಂದ ಬೆಂಗಳೂರಿಗೆ ಅವರು ಬರಲಿದ್ದಾರೆ. ಅರುಣ್ ಯೋಗಿರಾಜ್ ಅವರಿಗೆ ಭವ್ಯ ಸ್ವಾಗತವನ್ನ ಮುಖಂಡರು ಕೋರಲಿದ್ದಾರೆ. ಹಿಂದೂ ಸಮಾಜದ ಮುಖಂಡರು ಪ್ರಮುಖರಿಂದ ಅವರಿಗೆ ಅದ್ದೂರಿ ಸ್ವಾಗತ ಅಂತೂ ಸಿಕ್ಕೇ ಸಿಗುತ್ತೆ. ಸುಮಾರು 6-7 ತಿಂಗಳುಗಳ ಕಾಲ ಅಯೋಧ್ಯೆಯಲ್ಲಿ ಅವರು ನೆಲೆಸಿದ್ರು. ಶ್ರೀರಾಮ ಲಲ್ಲನ ಮೂರ್ತಿಯನ್ನ ಕೆತ್ತಿರುವಂತಹ ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸಂಜೆ 5:30ರ ಸುಮಾರಿಗೆ ಅವರು ಬೆಂಗಳೂರು ಏರ್ಪೋರ್ಟ್ಗೆ ಬಂದು ಇಳಿಯಲಿದ್ದಾರೆ. ಅವರಿಗೆ ಅದ್ದೂರಿಯ ಆದಂತಹ ಒಂದು ಸ್ವಾಗತವನ್ನ ಕೋರುವಂತಹ ನಿಟ್ಟಿನಲ್ಲಿ ಹಿಂದೂ ಸಮಾಜದ ಮುಖಂಡರು ಪ್ರಮುಖರು ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ಧನ್ಯತಾ ಭಾವ ಅವರಲ್ಲಿದೆ. ಅವರು ಸಾಕಷ್ಟು ಸಮಯದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ಭೂಮಿಯಲ್ಲಿ ಅಥವಾ ಈ ಪ್ರಪಂಚದಲ್ಲೇ ತುಂಬಾ ಅದೃಷ್ಟಶಾಲಿ ವ್ಯಕ್ತಿ ನಾನೇ ಅಂತ. ಅವರು ಕೆತ್ತಿರುವಂತಹ ಶ್ರೀರಾಮ ಲಲ್ಲನ ವಿಗ್ರಹ ಈಗ ಅಯೋಧ್ಯೆಯ ಭವ್ಯ ದಿವ್ಯ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.